ಚಂದ್ರ ಮೂನ್ ಟೇಕ್ಸ್ 27.3 ಡೇಸ್ ಭೂಮಿಯ ಸುತ್ತ ಸುತ್ತೋದಕ್ಕೆ 27.3 ದಿನಗಳು. ಆದರೆ ಒಂದು ಹುಣ್ಣಿಮೆಯಿಂದ ಮತ್ತೊಂದು ಹುಣ್ಣಿಮೆ ಅಂದರೆ ಮೂನ್ನ ಒಂದು ಕಂಪ್ಲೀಟ್ ಸೈಕಲ್ನ ಕಂಪ್ಲೀಟ್ ಮಾಡೋದಕ್ಕೆ ಚಂದ್ರ ತಗೊಳ್ಳೋದು 29.5 ಡೇಸ್. ಆಲ್ಸೋ ಚಂದ್ರನಿಗೆ ಎಷ್ಟು ಜನ ಹೆಂಡತಿಯರು ಅಂದರೆ 28 ಜನ. ಸೊ ಇದೆಲ್ಲ ಒಂಥರ 27, 28, 29 ಇಲ್ಲಿಲ್ಲೇ ಇದೆಯಲ್ಲ, ಒಂದಕ್ಕೊಂದು ಸಂಬಂಧ ಇದೆಯಾ? ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್. ಎಸ್ ಸರ್. ಈಗ ಚಂದ್ರ ಭೂಮಿ ಸುತ್ತ ಸುತ್ತಬೇಕಾದ್ರೆ ಕರೆಕ್ಟಾಗಿ ಲೆಕ್ಕ ಹಾಕ್ತು ಅಂತಂದ್ರೆ ಅಪ್ರಾಕ್ಸಿಮೇಟ್ಲಿ 28 ದಿನದ ಲೆಕ್ಕಾಚಾರ, 28ರಿಂದ 29 ದಿನದ ಲೆಕ್ಕಾಚಾರ. ಅದ್ರ ಪ್ರಕಾರ ನಮ್ಮ ಚಂದ್ರಮಾನದ ಕ್ಯಾಲೆಂಡರ್ನ ಡಿಸೈನ್ ಮಾಡಿಕೊಂಡ್ರು. 15 ದಿನಕ್ಕೆ ಒಂದು ಪಕ್ಷ, ಹುಣ್ಣಿಮೆಯಿಂದ ಅಮಾವಾಸ್ಯೆಗೊಂದು, ಅಮಾವಾಸ್ಯೆಯಿಂದ ಹುಣ್ಣಿಮೆಗೊಂದು. ಪ್ರತಿದಿನ ಆತ ಆಕಾಶದಲ್ಲಿ ಯಾವ ಜಾಗದಲ್ಲಿ ಗೋಚರ ಆಗ್ತಾನೆ ಆ ಜಾಗಕ್ಕೆ ಅಸೋಸಿಯೇಟೆಡ್ ಆಗಿರೋ ಒಂದು ತಾರಾಮಂಡಲ ಇತ್ತು ಅಥವಾ ಒಂದು ನಕ್ಷತ್ರ ಇತ್ತು ಅವ್ರ ಕೈಲಿ. ಹಾಗಾಗಿ ಪ್ರತಿದಿನ ಅದು ಬದಲಾಗೋದು. ಹಾಗಾಗಿ 28 ದಿನಗಳ ನಂತರ ಅವನು ವಾಪಸ್ಸು ಆ ನಕ್ಷತ್ರಕ್ಕೆ ಬರ್ತಾನೆ. 28 ದಿನ ಬೇಕು ಅವನಿಗೆ ಒಂದು ನಕ್ಷತ್ರದಲ್ಲಿ ಅವನು ತೋರ್ಕೊಂಡು ಮುಂದಿನ ದಿನ ಇನ್ನೊಂದು ನಕ್ಷತ್ರಕ್ಕೆ ಬಂದು, ಅಂದ್ರೆ ಆಕಾಶದ ಆ ಭಾಗಕ್ಕೆ ಬಂದು, ಅದ್ರ ಮುಂದಿನ ದಿನ ಆಕಾಶದ ಇನ್ನೊಂದು ಭಾಗಕ್ಕೆ ಬಂದು, ಇನ್ನೊಂದು ಭಾಗಕ್ಕೆ ಬಂದು 28ನೇ ಅಥವಾ 29ನೇ ದಿನ ಮೊದಲನೇ ದಿನ ಬಂದಿದ್ದ ನಕ್ಷತ್ರಕ್ಕೆ ವಾಪಸ್ ಬರ್ತಾನೆ. ಸೊ ಹಾಗಾಗಿ ಅದನ್ನ ಸಾಂಪ್ರದಾಯಿಕವಾಗಿ ಅವನಿಗೆ 28 ಜನ ಹೆಂಡತಿರು ಅಂತ ಹೇಳಿ ಅದನ್ನ ಒಂದು ಇದಾಗಿ ಮಾಡಿದಿರಬಹುದು. ಬಟ್ ಆಗಿನ ಜನ ಗೊತ್ತಿತ್ತು 28ರಿಂದ 29 ದಿನ ಬೇಕು ಚಂದ್ರನಿಗೆ ಭೂಮಿಯ ಸುತ್ತ ಸುತ್ತೋದಿಕ್ಕೆ. ಒಂದೊಂದು ದಿನ ಒಬ್ಬೊಬ್ಬ ಹೆಂಡತಿಯ ಮನೇಲಿ ಇರ್ತಾರೆ, ಒಂದೊಂದು ದಿನ ಒಂದೊಂದು ಹೆಂಡತಿ ಮನೇಲಿ ಇರ್ತಾನೆ ಅನ್ನೋದು ಒಂದು ಕಥೆ. ಅಥವಾ 28 ಜನ ಹೆಂಡತಿ ಇದ್ರು ಅಂತ. ಕೆಲವೊಂದ್ಸಲ ಒಂದೇ ದಿನ 2 ನಕ್ಷತ್ರ ಬಂತು ಅಂತಾರೆ. ಎಷ್ಟೊಂದ್ಸಲ ನೀವು ನೋಡಿರ್ಬೋದು 27ವರೆ ದಿನಕ್ಕೆ ಒಂದು ರೆವಲ್ಯೂಷನ್ ಆಗುತ್ತೆ. ಅಂದ್ರೆ ಚಂದ್ರ ಭೂಮಿ ಸುತ್ತಾನೆ ಅಂತ ಕಂಡಿಡದಿದ್ದೇ 18ನೇ ಶತಮಾನದಲ್ಲಿ ಅಂತ ಹೇಳ್ತಾರೆ. ಎಲ್ಲಾನು ಸೂರ್ಯನೂ ಭೂಮಿ ಸುತ್ತಾ ಇದ್ದಿದ್ದು, ಭೂಮಿನೇ ಜಗತ್ತಿಗೆ ಮಧ್ಯ ಇದ್ದಿದ್ದು ಅಂತ ಹೇಳಿ ಈಗ 18ನೇ ಶತಮಾನದವ್ರಿಗೆ ಹೇಳಿ ಗೆಲಿಲಿಯೋ ಮೇಲೆ ಸಾಕಷ್ಟು ಪಾಪ ಅಪವಾದಗಳನ್ನೆಲ್ಲ ಮಾಡಿ ಆಮೇಲೆ ಒಪ್ಕೊಂಡ್ರು ಸೂರ್ಯನ ಸುತ್ತ ಎಲ್ಲ ಸುತ್ತತೆ ಅಂತ. ಬಟ್ ನಮಗ್ ಮುಂಚೆನೆ ಗೊತ್ತಿತ್ತು. ನಮ್ಮಲ್ಲಿ ಭೂಗೋಳ ವಿಜ್ಞಾನ ಅಂತಾನೆ ಅಂದ್ರು. ಭೂಮಿ ಗೋಳವಾಗಿದೆ ಅಂತ ನಮಗೆ ಮೊದಲಿಂದಾನೇ ಗೊತ್ತಿತ್ತು. ಯಾರು ನಮಗ್ ಬಂದು ಭೂಮಿ ಗೋಳವಾಗಿ ಇಲ್ಲ ಅಂತ ಹೇಳೋ ಅವಶ್ಯಕತೆನೇ ಇರಲಿಲ್ಲ. ಏನ್ ಅರ್ತ್ ಇಸ್ ಫ್ಲಾಟು, ಅರ್ತ್ ಈ ತರ ಇದೆ ಇದೆಲ್ಲ ಹೇಳೋರು ಹೇಳ್ತಾರೆ, ನಮಗಂತೂ ಗೊತ್ತಿತ್ತು.